ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅಂತ್ಯ ಸಂಸ್ಕಾರ ಬಂಡವಾಳ ಮಾಡಿಕೊಂಡು ಕಳ್ಳತನ ಮಾಡಲಾಗಿದೆ. ಚೆನ್ನಮ್ಮ ಅಂತ್ಯಕ್ರಿಯೆಗೆ ಹೋಗಿದ್ದವರ ಮನೆಗೆ ನುಗ್ಗಿ ಕೈ ಚಳಕವನ್ನು ತೋರಲಾಗಿದೆ. ಚೆನ್ನಮ್ಮ ಅಂತ್ಯ ಸಂಸ್ಕಾರ ನಡೆದ ಅಕ್ಕಪಕ್ಕದ ಗ್ರಾಮದಲ್ಲಿ ಈಗ ಕಳ್ಳತನ ಆಗ್ಬಿಟ್ಟಿದೆ. ನೋಡಿ, ಕಳೆದ ಸೋಮವಾರ ಆಗಿರೋ ಅಂಥ ಅಂತ್ಯ ಸಂಸ್ಕಾರ ಇದು. ಅಂತ್ಯ ಸಂಸ್ಕಾರಕ್ಕೆ ಮನೆಯನ್ನು ಬೀಗ ಹಾಕೊಂಡು ಹೋದವ್ರ ಮನೆಯಲ್ಲಿ ಕಳ್ಳರು ಕೈ ಚಳಕವನ್ನು ತೋರಿಸಿದ್ದಾರೆ. ಚೆನ್ನಮ್ಮ ಅಂತ್ಯ ಸಂಸ್ಕಾರ ನಡೆದಂಥ ಅಕ್ಕಪಕ್ಕದ ಗ್ರಾಮದಲ್ಲಿ ಕಳ್ಳತನ ಮಾಡಲಾಗಿದೆ. ಹೊಳೆನರಸೀಪುರ ತಾಲೂಕಿನ ಕಾಮಸಮುದ್ರ ಸೇರಿ ಹಲವು ಕಡೆ ಈ ಕೃತ್ಯ ನಡೆಸಲಾಗಿದೆ. ಕಾಮಸಮುದ್ರ ಗ್ರಾಮದ ರತ್ನಮ್ಮ ಎಂಬುವರ ಮನೆಯಲ್ಲಿ ಕನ್ನ ಹಾಕಿದ್ದಾರೆ. ಮನೆಯಲ್ಲಿ ಮಹಿಳೆ ಇಟ್ಟಿದ್ದಂಥ 80 ಗ್ರಾಂ ಚಿನ್ನದ ಸರ ಮತ್ತು ಬೆಳ್ಳಿಯನ್ನು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಕಳ್ಳರು. ಮನೆಯಲ್ಲಿ ಮಹಿಳೆ ಮಗು ಮಲಗಿದ್ದ ರೂಮ್ ಬಂದ್ ಮಾಡಿ ಲೂಟಿ ಮಾಡಿದ್ದಾರೆ. ಮನೆಯಲ್ಲಿದ್ದಂಥ ಚಿನ್ನಾಭರಣಗಳನ್ನು ದೋಚಿದ್ದಾರೆ. ಖತರ್ನಾಕ್ ಗ್ಯಾಂಗ್. ಇದರ ಜೊತೆಗೆ ಇದೇ ದಿನ ಹಲವು ಮನೆಗಳಲ್ಲಿ ಕಳ್ಳತನ ಮಾಡೋಕ್ಕೆ ಯತ್ನ ಮಾಡಿದ್ದಾರೆ. ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ದೂರು ಕೊಟ್ಟರೂ ಕೂಡ ಯಾವುದೇ ಪ್ರಯೋಜನ ಆಗ್ತಿಲ್ಲ ಅಂತ ಈಗ ದೂರುದಾರರು ಕಿಡಿಕಾರ್ತಾ ಇದ್ದಾರೆ. ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಹೋಗಿದ್ವಿ ನಾವು, ಈ ಟೈಮಲ್ಲಿ ಮನೆಗೆ ಕನ್ನ ಹಾಕಿದ್ದಾರೆ ನೋಡಿ ಅಂತ ಹೇಳಿ ಆ ಮಹಿಳೆ ತೋರಿಸ್ತಾ ಇದ್ದಾರೆ ದೂರುದಾರರು. ಇವತ್ತು 5 ದಿವಸ ಆಯಿತು. 5 ದಿವಸದಿಂದ ಒಂದೇ ಸಮ ಬರ್ತಾವ್ರಿ. ಈಗ ಮೊನ್ನೆ ರಾತ್ರಿ ಬಂದು ನಮ್ಮನೆಯ ಬ್ಯಾಟ್ರಿ ಬಿಟ್ಟು ನೋಡಿ 2ನೇ ಮನೆಯವರು ಅವ್ರು ಇದ್ರಂತೆ 11:15 11:45. ಆಗ ನಮ್ಮನಿಗೆ ಫೋನ್ ಮಾಡಲಿಲ್ಲ, ನನ್ನ ಮಗನಿಗೆ ಫೋನ್ ಮಾಡ್ಯಾವ್ರಿ. ಫೋನ್ ಮಾಡಿ ನೆನ್ನೆ ಗೊತ್ತಾಯಿತು. ಆಮೇಲೆ ರಾತ್ರಿ 12 ಗಂಟೆ ರಾತ್ರಿಲಿ ಅಲ್ಲಿ ಚೆಕ್ ಮಾಡಿಸಿದಾಗ ಚೆಕ್ ಮಾಡಿಸಿದಾಗ ನಮ್ಮನೆ ಬ್ಯಾಟ್ರಿ ಬಿಟ್ಬಿಟ್ಟು ಹಂಗೆ ಹೋಗ್ಯಾರ. ಅಲ್ಲಿ ಇದ್ರತ ಚಿಸಿಕಿ ಬಿತ್ತಾವ ಹಂಗೆ ಕಾಣ್ತೈತಿ ಅಂತೇಳಿ ತಳಿಗೆ ಬಂದವ್ರೆ. ಮನೆ ಹತ್ರ ಡೈಲಿ ಬರ್ತಾವ್ರೆ. ಸಮಯ ಆಯ್ತಾ ಇಲ್ಲ. ಪೊಲೀಸ್ನವರು ನೀವು ಏನಾರ ಬಿಟ್ಟು ಸೆಕ್ಯೂರಿಟಿ ಬಿಟ್ಟು ಕಾಯ್ಬೇಕು. ಮಧುಸೂದನ್, ಏನು ಹೊಳೆನರಸೀಪುರ ತಾಲೂಕಿನ ಕಾಮಸಮುದ್ರ ಗ್ರಾಮದಲ್ಲಿ ಕಳೆದ ಒಂದು ವಾರದಿಂದ ಏನು ಸರಣಿ ಮನೆ ಗಲ್ಟನ ಆಗ್ತಾರಂಥದ್ದು. ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳ್ಳರು ಎಗಸಿದ್ರೆ ಸುಮಾರು 1.5 kg ಏನು ಬೆಳ್ಳಿನೂ ಕೂಡ ಕಳ್ತನ ಮಾಡಿದಾರೆ ಅಂತ ಹೇಳ್ಬೋದು. ಅದರಲ್ಲೂ ಏನು ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನಡೀತಾ ಇತ್ತು. ಅವತ್ತು ಕೂಡ ಇಡೀ ಗ್ರಾಮಸ್ಥರು ಅಂದ್ರೆ ಹೊಳೆನರಸೀಪುರ ಸೇರಿದಂತೆ ವಿವಿಧ ಗ್ರಾಮ, ಕಾಮಸಮುದ್ರ ಗ್ರಾಮಸ್ಥರು ಸೇರಿದಂತೆ ಆ ಭಾಗದ ಸುತ್ತಮುತ್ತ ಗ್ರಾಮಗಳಲ್ಲಿ ಒಂದ್ ರೀತಿ ಶೋಕದ ವಾತಾವರಣ ನಿರ್ಮಾಣ ಆಗಿತ್ತು. ಸಾಕಷ್ಟು ಜನ, ಸಾವಿರಾರು ಸಂಖ್ಯೆಯಲ್ಲಿ ಅಂತ್ಯಕ್ರಿಯೆಗೆ ಭಾಗವಹಿಸಿದ್ರು. ಅದೇ ಸಮಯವನ್ನ ಬಂಡವಾಳ ಮಾಡ್ಕೊಳ್ಳಂತ ಕದಿಮ ಕಳ್ಳರು ಏನ್ ಮಾಡಿದ್ದಾರೆ, ಕಾಮಸಮುದ್ರ ಗ್ರಾಮಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಅಲ್ಲಿ ಮಹಿಳೆ ಮತ್ತು ಮಗು ಏಕಾಂಗಿಯಾಗಿರ್ತಾರೆ. ಅಲ್ಲಿ ಲಗ್ಗೆ ಇಟ್ಟಂತ ಕದಿಮ ಕಳ್ಳರು ಏನ್ ಮಾಡ್ಯಾರ, ಮೊದಲಿಗೆ ಮನೆ ಬಾಗ್ಲನ್ನ ಹೊಡೆದು ಒಳಗೆ ಹೋಗ್ತಾರೆ. ಬೀರಲ್ಲಿ ಇದ್ದಂತ ಚಿನ್ನಾಭರಣವನ್ನು ಕೂಡ ಎಗರಿಸಿದಂಥದ್ದು. ಸುಮಾರು ಈ ಭಾಗದಲ್ಲಿ ಲಕ್ಷಾಂತರ ರು ಮೌಲ್ಯದ ಚಿನ್ನಾಭರಣಗಳನ್ನು ಒಂದ್ ಕಡೆ ಕಳವಾಗಿದೆ. ಸುಮಾರು 1.5 kg ಬೆಳ್ಳಿ ಕೂಡ ಕಳ್ತನ ಆಗಿದೆ. ಈ ಗ್ರಾಮದಲ್ಲಿ ಸುಮಾರು 16 ಮನೆಗಳಿಗೆ ಇದೇ ರೀತಿ ಕಳ್ಳರು ಅಂದ್ರೆ ಕಳ್ತನಕ್ಕೆ ಯತ್ನ ಮಾಡಿದ್ದಾರೆ. ಕೆಲವು ಮನೆಗಳಲ್ಲಿ ಕಳ್ತನ ಮಾಡಲು ಸಫಲರಾದ್ರೆ, ಇನ್ನ ಕೆಲವು ಮನೆಗಳಲ್ಲಿ ಕಳ್ತನ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ವಿಫಲ ಕೂಡ ಆಗಿರೋಂಥದ್ದು. ಮಧುಸೂದನ್.